ಚಿಂಚೋಳಿ ತಾಲೂಕಿನ ಚಂದನಕೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಟಗ ಗ್ರಾಮದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಪ್ರಥಮ ಉಪಪ್ರಧಾನಮಂತ್ರಿ ಡಾ. ಬಾಬು ಜಗಜೀವನರಾಮ್ ಅವರ ನಾಮಫಲಕಕ್ಕೆ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಚಪ್ಪಲಿ ಹಾರ ಹಾಕಿ ಸಗಣಿ ಎರಚಿ ಅವಮಾನ ಮಾಡಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಇಂದು ಭಾರೀ ಪ್ರತಿಭಟನೆ ನಡೆಯಿತು. ನಿಮ್ಮ ಅಪ್ಪ ಹುಟ್ಟಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇವಲ ಯಾವತ್ತೂ ಕೂಡ ನಾವು ಶಾಂತಿ ಪ್ರಿಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಎಂದಿಗೂ ಏನಪ್ಪಾ ಅಂದ್ರೆ ಶಾಂತಿ ಪ್ರಿಯರು, ಶಾಂತಿ ದೂತರು ಅಂತಕ್ಕಂಥ ಸಂದೇಶ ಇದೆ. ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ, ಅದ್ರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ತಾವು. ಯಾಕಂದ್ರೆ ಏನ್ ಮಾಡಿದ್ರು ಮಾತ್ರ ಏನಪ್ಪಾ ಅಂದ್ರೆ ಆಯ್ತು ಕ್ಷಮಿಸ್ತಾರ ಬಿಟ್ಟು ಬಿಡ್ತಾರ ಅಂತಕ್ಕಂಥ ಮಾತಾಡ್ತಾ ಇದ್ರಿ ಬಂಧುಗಳೇ. ಅದು ತೆಲಗಿನ ತೆಗೆದಾಕ್ರಿ. ಯಾಕೆ ತೆಗೆದಾಕ್ರಿ ಅಂತಂದ್ರ ಇಂಥ ಘಟನೆ ಆದಾಗ ನಿಮ್ಮ ವಿರುದ್ಧ ಏನಪ್ಪಾ ಅಂದ್ರ ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲೇ ಮಾದಿಗರ ಒಂದು ಸೇನಾಪಡೆ ರೆಡಿಯಾಗಿದೆ. ಅದು ಕರ್ನಾಟಕ ಮಾದರ ಮಹಾಸಭಾ ಅಂತಕ್ಕಂಥದ್ದು. ಬಂಧುಗಳೇ, ನಾವು ನಿಮ್ಮನ್ನ ಇವತ್ತು ಯಾವತ್ತೂ ಕೂಡ ಕ್ಷಮಿಸಲ್ಲ. ಈಗಾಗಲೇ ಇಲಾಖೆಯವರು ಬಂದು ಬಹುಶಃ ಎನ್ಕ್ವೈರಿ ಪ್ರಾರಂಭ ಮಾಡಿರ್ಬೇಕು. ಆದ್ರೆ ನನ್ನ ಒತ್ತಾಯ ಇದೆ, ಕಿಡಿಗೇಡಿಗಳು ಯಾರಾದ್ರೂ ಕಿಡಿಗೇಡಿಗಳೇ ಅಂತವ್ರನ್ನು ಬಂಧಿಸಬೇಕು, ಮತ್ತೆ ಗಡಿಪಾರು ಮಾಡಬೇಕು. ಮತ್ತೆ ಸರ್ಕಾರದ ವತಿಯಿಂದ ಏನಪ್ಪಾ ಅಂದ್ರೆ ಪುನಃ ಅಲ್ಲಿ ಬಾಬೂಜಿ ಅವರ ಮೂರ್ತಿಯನ್ನ ನಾವು ನಿರ್ಮಾಣ ಮಾಡಿಸ್ಲಿಕ್ಕೆ ಶಿಫಾರಸು ಮಾಡಬೇಕು.